ಹೇಳ್ತಿದ್ದಾರೆ. ಸೊ ಆದಷ್ಟು ಬೇಗ ನಮ್ಮ ಅಕ್ಕಂದು ಮತ್ತು ನಮ್ಮ ಬಾವಂದು ಬರುತ್ತೆ. ವಿಡಿಯೋ ಮಾಡೋದಕ್ಕೆ ನಿಂತಿರೋ ಪೊಸಿಷನ್ ನೋಡಿ ಅವಳದು. ಹೇಳಿ ಅದೇನೋ ಹೇಳ್ತಾರಲ್ಲ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದು ಕಾಲೇಜ್ ಕಡೆಗೆ ಹೊರಟೆ. ಕಾಲೇಜ್ಗೆ ಹೋಗೋಕ್ಕಂತೂ ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಹೋಗಲೇಬೇಕಾಗಿತ್ತು. ಕ್ಲಾಸಿಕಲ್ ಡ್ಯಾನ್ಸ್ಗೆ ಸೇರ್ಕೊಂಡ್ಬಿಟ್ಟಿದ್ದೆ ನಮ್ಮ ಕಾಲೇಜಲ್ಲಿ ಮಹಾದಸರಾ ಇರೋದ್ರಿಂದ. ಸೊ ನಾಳೆ ಬೆಳಗ್ಗೆ ಎಲ್ಲಾದರೂ ಹೊರಗಡೆ ಹೋಗೋದ ಫ್ರೆಂಡ್ಸ್ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ವಿ. ನಮ್ಮ ಮೇನ್ ಕ್ಯಾಂಡಿಡೇಟ್ ಟ್ರಿಪ್ ಪ್ಲ್ಯಾನ್ ಮಾಡೋದು ಅಂದರೆ ನಮ್ಮ ತನು ಮತ್ತು ಭೂಮಿಕಾ, ಯಾವಾಗಲೇ ಆದರೂ ಅಷ್ಟೇ. ಸೊ ಹಾಗೆ ಮೈಸೂರಿಗೆ ಪ್ಲ್ಯಾನ್ ಮಾಡ್ತಿದ್ವಿ, ಬಟ್ ನಾನು ಹೋಗೋಕ್ಕಾಗಲಿಲ್ಲ. ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತು ನಂಗೆ, ಹಂಗಾಗಿ ಹೋಗಲಿಲ್ಲ. ಅದೇನೋ ಹೇಳ್ತಾರಲ್ಲ, ಕೇಳಲಿಲ್ವಾ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಯೋಷಿತಾಸ್ ಯೂಟ್ಯೂಬ್ ಚಾನಲ್. ಗೈಸ್, ಡೈಲಿ ಬ್ಲಾಗ್ ಮಾಡ್ತೀನಿ ಅಂತ ಹೇಳ್ತಾಳೆ. ಒಂದು ದಿನನೂ ಮಾಡಲ್ಲ. ಅಪ್ರೂಪಕ್ಕೆ ಒಂದ್ಸಲ ಯಾವಾಗಲಾದರೂ ಮಾಡಿಬಿಟ್ಟು ಪೋಸ್ಟ್ ಮಾಡ್ತಾಳೆ. ಫುಲ್ಲು ಬ್ಯುಸಿ ಗೈಸ್. ಅವ್ರಿಗೆ ಅಸೈನ್ಮೆಂಟ್ ಬರ್ಕೊಡೋದೇ ಬ್ಯುಸಿ. ಒಂದ್ಸಲ ನನಗೂ ಬರ್ಕೊಟ್ಟಿಲ್ಲ. ನನ್ನ ಫ್ರೆಂಡ ಹೇಳು ನೋಡಿ, ಕ್ಲಾಸ್ ಬಂಕ್ ಹಾಕ್ಬಿಟ್ಟು ಇಲ್ಲಿ ಮುರಳಿ ಸರ್ ಹತ್ರ ಸಿಗಾಕತ್ತೀವಿ ಅಂತ ಬಂದಿರೋ ಹುಡುಗಿರು ಇವರಿಬ್ರು ಅವರಲ್ಲ. ಇವ್ರು ಸ್ಪೆಷಲ್ ಕ್ಯಾಂಡಿಡೇಟ್ ಬಂಕ್ ಹಾಕೋದಕ್ಕೆ. ಏನು ಮಾಡಿ ಈಗ ಅವ್ರು ಕೂತಿರೋರನ್ನ ಕುತ್ಕೊಳ್ಳೋಕೆ ಬಿಡ್ತಾಯಿಲ್ಲ ಗೈಸ್. ಇವಳು ಡ್ಯಾನ್ಸ್ ಮಾಡು, ಕಲಿ, ಇನ್ನೇನು 2 ದಿನ ಐತೆ ಮಹಾದಸರಕ್ಕೆ ಅಂದರೆ ಆಗಲ್ಲ. ಇದೆಲ್ಲ ಮಾಡ್ತಾಳೆ, ಬೇಡದೇ ಇರೋದೆಲ್ಲ. ನಾನು ಊಟ ಮಾಡ್ತಾಯಿಲ್ಲ, ನಾನು ಉಪವಾಸ ಇದ್ದೀನಿ, ಅದಿದ್ದೀನಿ, ಆಳಿದ್ದೀನಿ, ಮೂಳಿದ್ದೀನಿ ಅಂದ್ಕೊಂಡು. ಮತ್ತು ಇನ್ನೇನು ಹಿಂಗಿದೆ ಹೇಳು? ನಾನು ಉಪವಾಸ ಇಲ್ಲ. ಝೂಮ್ ಹಾಕ್ಬಿಡ್ತೀನಿ ಹಿಂಗೆ. ಅಕ್ಕಿ ನಾನು ಅವ್ಳು ತಗಿಸ್ಲಿಲ್ಲ ಅಂದರೆ ನೀನು ಕುಕ್ಕರ್ ಫೋಟೋನ ಹಾಕ್ಬಿಡ್ತೀನಿ. ಹಾಕೊಳ್ಳೆ. ನೋಡಿ ಗೈಸ್, ಬ್ಲ್ಯಾಕ್ ಮೇಲ್ ಮಾಡ್ತಾವಳೆ. ಅದೇನೋ ಕುಕ್ಕರ್. 15 minutes later. ನಾವಿಬ್ರು ಇವ್ರುಗಳ ಡ್ಯಾನ್ಸ್ ಎಲ್ಲ ನೋಡಿ ತಂಗಾಳ ಹೆಂಗೆ ಬಂದು ಇವ್ರು ಇವತ್ತು ಪ್ರಾಕ್ಟೀಸ್ ಮುಗಿಸಲ್ಲ, ನಾನು ಪ್ರಾಕ್ಟೀಸ್ ಮಾಡಲ್ಲ. ಅದಕ್ಕೆ ನಾವಿಬ್ರು ಒಂದು ಫೈನಲ್ ಆಗಿ ಡಿಸಿಷನ್ಗೆ ಬಂದು ಕುತ್ಕೊಂಡು ಫ್ಯಾನ್ ಬೇರೆ ತುಂಬ ಚೆನ್ನಾಗಿ ಹಾಕ್ಸ್ಕೊಟ್ಟು. ಸೊ ಹಂಗಾಗಿ ಕೂತಿದ್ದೀವಿ. ಏನು ಹೇಳೆ? ಎಲ್ಲಿಗೆ ನಿನ್ನ ಹಾಕ್ಬೇಡ್ದ? ನಾನು ನಿನ್ನ ಹಾಕ್ಲಿಲ್ಲ. ನನ್ನ ಕೂಗ್ಬಿಟ್ಟು ಹಾಕ್ಬೇಡ. ಅದನ್ನ ಏನು ಮಾಡ್ತಿದ್ದ? ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಅವ್ಳನ್ನ ಹಾಕ್ಬೇಡ, ನಾನು ವೀಡಿಯೋನೇ ಮಾಡ್ತಾಯಿಲ್ಲ. ಅವ್ರು ಅಪ್ಪ ಕಿರಿಸ್ತಾ ಇದ್ದಾರೆ ಗೈಸ್. ನನ್ನ ವಾಯ್ಸ್ ಕೇಳಿಸ್ತಾ ಇರಲ್ಲ ಗೊತ್ತು. ಸ್ವಲ್ಪ ನೀವು ಕೇಳಿಸ್ಕೊಡಿ. ಸ್ಪೀಕರ್ ಕೊಟ್ಬಿಟ್ಟು ಹಿಂಗೆ ಕಿವಿಗೆ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಬಿಡಿ. ಸೊ ನಮ್ಮ ಅಕ್ಕ ಹೇಳ್ತಿದ್ದಾರೆ. ಸೊ ಆದಷ್ಟು ಬೇಗ ನಮ್ಮ ಅಕ್ಕಂದು ಮತ್ತು ನಮ್ಮ ಬಾವಂದು ಲವ್ ಸ್ಟೋರಿ ಬ್ಲಾಗ್ ಬರುತ್ತೆ. ಆದಷ್ಟು ಬೇಗ ಅಂದರೆ ಆ ಥರ ಏನೂ ಅಲ್ಲ, ಲವ್ ಸ್ಟೋರಿ ಬ್ಲಾಗ್ ಬರುತ್ತೆ ನನ್ನ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಮುಂದೆ ಕೂತಿದ್ವಿ, ನಮ್ಮ ವಾಯ್ಸ್ ಎಕೋ ಹೊಡಿತಾ ಇದೆಯಂತೆ. ಸೊ ಹಿಂದಕ್ಕೆ ಕಳಿಸ್ಬಿಟ್ರು. ಸೊ ಹಾಗಾಗಿ ನಾನು ನಮ್ಮ ಅಕ್ಕ ಹಿಂದೆ ಬಂದಿದ್ದೆ. ಅದೇ ಹೇಳ್ತಿದ್ನಲ್ಲ, ಆದಷ್ಟು ಬೇಗ ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ. ನಮ್ಮದು ಮ್ಯಾರೇಜ್ ಲವ್ ಸ್ಟೋರಿ. ಕರೆಕ್ಟ್. ಮತ್ತು ಇನ್ನೊಂದೇನು ಅಂದರೆ ನಮ್ಮ ಕಾಲೇಜಲ್ಲಿ ಈಗ ಮಹಾದಸರಾ ಇದೆ, ಅದಕ್ಕೆ ಕಂಟಿನ್ಯೂಸ್ ಬ್ಲಾಗ್ ಬಿಡ್ತೀನಿ. ಅದರಲ್ಲಿ ಇವರು ಇರ್ತೀರಲ್ವ, ಪಕ್ಕ ಅವರು ಇರ್ತಾರೆ. ಸೊ ಈ ಸ್ಟಿಕ್ ಯಾಕೆ ಅಂತಂದರೆ ಅಲ್ಲೊಬ್ರು ಇದ್ದಾಳೆ ನಮ್ಮ ಸಿಆರ್, ಬಿ ಸೆಕ್ಷನ್ ಸಿಆರ್ ಸೆಕೆಂಡ್ ಆದ್ವಿ. ಅವ್ರಿಗೆ ಸ್ವಲ್ಪ ಬಾಯಿ ಮುಚ್ಚಿಸ್ಬೇಕು ಅಂದರೆ ಇದಿರಬೇಕು. ಇದ್ರಲ್ಲಿ ನೋಡಿದ್ರೆ ಸಾಕು, ಅವಳಿಗೆ ಬಾಯಿ ಮುಚ್ತಾಳೆ. ಡ್ಯಾನ್ಸ್ ಮಾಡು ಅಂದರೆ ಊರೆಲ್ಲ ಮಾತಾಡ್ತಾಳೆ. ಯಾವ ವಿಷಯನೇ ಮಾತಾಡ್ತಾಳೆ. ಅದು ಸೀಕ್ರೆಟ್ ನಿಮ್ಗೆ ಹೇಳೋಕ್ಕಾಗಲ್ಲ. ಅದಕ್ಕೆ ಅವಳಿಗೆ ಇದು ಹೊಡೆಯೋಕ್ಕೆ ಹೇಳ್ತಾ ತಗೊಬರ್ತಿದ್ದೀವಿ. 2 ಕೇಳ್ತಾಳೆ ಏನೇನೋ. ಅದಕ್ಕೆ ಇದು ಹೊಡೆಯೋಕ್ಕೆ ಹೇಳ್ತಾಳೆ. ಅವಳನ್ನ ತೋರಿಸ್ತೀನಿ, ಇಲ್ಲಿ ತೋರಿಸ್ತೀನಿ. ಒಂದು ನಿಮಿಷ. ಅದ್ಭುತ ವ್ಯಕ್ತಿ ಇವರೇ. ತೋರಿಸಿ ಮಕ್ಕ ತೋರಿಸ್ಬಿಡಿ, ಹೋಯ್ತೀನಿ ನಾನು. ನೋಡಿ ಅವಳು ತೋರಿಸಲ್ವಂತೆ, ಆದರೂ ನೋಡ್ಕೊಂಡಿದ್ದೀರಾ ಬಿಡಿ. ನೋಡಿದ್ರಲ್ಲ, ಅವರೇ ನಮ್ಮ ಅದ್ಭುತ ಗೆಸ್ಟು. ಏನೇನೋ ಮಾತಾಡ್ತಾರೆ. ಸೊ ಈಗ ಮತ್ತೆ ನಾವು ನಮ್ಮ ಪ್ಲೇಸ್ಗೆ ವಾಪಸ್ ಬಂದ್ವಿ. ಅವರು ನನಗೆ ಸ್ಟೆಪ್ಸ್ ನೋಡ್ಕೊಳಕ್ಕೆ ಹೇಳಿದ್ರು. ಬರಲ್ಲರೆ ಮಾರಿ ಗೊತ್ತು ನಾನು. ಆದರೆ ಅವ್ರದ್ದು ಡ್ಯಾನ್ಸ್ ನೋಡ್ಕೊತಾ ಇಲ್ಲ ನಾನು. ಇಲ್ಲಿ ಬಂದ್ರಲ್ಲ, ಇವ್ರನ್ನ ನೋಡೋದೇ ಜಾಸ್ತಿ ಐತೆ. ಯಾಕಂದರೆ ಏನೇನೋ ಮಾತಾಡ್ತಾರೆ, ಅರ್ಥ ಇರಲ್ಲ. ಅದಕ್ಕೆ ಒಂದು ಅರ್ಥ ಇರಲ್ಲ ಅಲ್ಲ. ಈಗ ಮತ್ತೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡಿಬಿಟ್ಟು ಇವರು. ಸೊ ಹಂಗಾಗಿ ಬ್ಲಾಗ್ ಕಟ್ಟಾಗಿತ್ತು. ಈಗ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಅಲ್ಲಿ ವಾಯ್ಸ್ ಕೂಡ ಡಿಸ್ಟರ್ಬ್ ಆಗುತ್ತೆ, ಕಾಪಿ ರೈಟ್ಸ್ ಬರುತ್ತೆ. ನಿಮ್ಗೆ ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಬಾಯ್ ಬಾಯ್ ಮೇಡಮ್. ಬಾಯ್ ಮೇಡಮ್.
ಪೊಸಿಷನ್ ನೋಡಿ ಅವಳ್ದು. ಇಳಿಯ ಕೆಳಕ್ಕೆ ಇವ್ರು ಡಿಸ್ಟರ್ಬ್ ಮಾಡೋಕ್ಕೆ ಇರೋದು. ಇಳಿಯ ಕೆಳಕ್ಕೆ ನಿಂತ್ಕೊಳ್ಳೋದು. ಎಷ್ಟೊತ್ತು ನಿಂತ್ಕೊ. ಸೊ ವಾಪಸ್ ಮನೆಗೆ ಬಂದೆ. ಸೊ ಮನೆಗೆ ಬಂದು ಸ್ವಲ್ಪ ಪಾರ್ಸಲ್ ಬಂದಿದೆ. ಮ್ಯಾರೇಜಿಗೆ ಶಾಪಿಂಗ್ ಮಾಡೋದಕ್ಕೆ ಹೋಗಿದ್ವಿ. ಬಟ್ ಯಾವುದೂ ನಂಗೆ ಇಷ್ಟ ಆಗಲಿಲ್ಲ ಅಲ್ಲಿ. ಬೇರೆ ರಿಸೆಪ್ಷನ್ಗೆ ಮತ್ತು ಮುಹೂರ್ತಕ್ಕೆ ತೊಗೊಂಡೆ. ಹಾಗಾಗಿ ಹಳದಿಗೆ ಮತ್ತು ಮೆಹಂದಿ ಶಾಸ್ತ್ರಕ್ಕೆ ಆನ್ಲೈನಲ್ಲಿ ಬುಕ್ ಮಾಡಿದೆ. ಅದು ಸೊ ನಾನು ಮಧ್ಯಾಹ್ನ ಕಾಲೇಜ್ಗೆ ಹೋದಾಗ ಬಂದಿದೆ, ಮನೆಗೆ ಆರ್ಡರ್ ಬಂದಿದೆ. ಸೊ ಅದನ್ನ ಓಪನ್ ಮಾಡಿ ನೋಡಬೇಕು. ಸೊ ಹೀಗಿತ್ತು ನನ್ನ ಡೇ. ಐ ಹೋಪ್ ಎಂಜಾಯ್ ಮಾಡಿದ್ದೀರಾ ಅಂತ ನನ್ನ ವ್ಲಾಗ್ನ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ. ಅಷ್ಟೇ.